ಈಗ ನಿಮಗೆ ಈ ಅರ್ಥವ್ಯವಸ್ಥೆ ಮತ್ತು ಸರ್ಕಾರದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಮನೆ ಸಂಕ್ಷಿಪ್ತವಾಗಿ ಹೇಳಿದೆ ಅಲ್ವಾ? ಪಂಚವಾರ್ಷಿಕ ಯೋಜನೆ ಅಂದ್ರೆ ಯಾರ ಕೇಳಿದ್ರು ಬರೀರೋದಪ್ಪ ಫಸ್ಟ್ ಹೇಳಿ. ಪಂಚವಾರ್ಷಿಕ ಯೋಜನೆ ಅಂದ್ರೆ ಯಾರು ಹೇಳು ಮತ್ತೆ ಹೇಳಿದ್ರೆ ಸರಿನಪ್ಪ. ಪಂಚ ಅದರ ಹೆಸರಲ್ಲೇ ಇದೆ. ಕೈ ಅದು ಹೇಳು ಹೇಳು 5 ವರ್ಷಕ್ಕೆ ಒಂದು ಬಾರಿ ಯೋಜನೆ ಜಾರಿಗೆ ತರೋದು ನಿಜ. ಆದರೆ 5 ವರ್ಷದ ಅವಧಿಗೆ ನಮ್ಮ ದೇಶ ಯಾವ ದಿಕ್ಕಿನ ಕಡೆಗೆ ಅಭಿವೃದ್ಧಿ ಪಥದ ಕಡೆಗೆ ಸಾಗಬೇಕು ಅನ್ನೋದನ್ನ ಮುಂಚಿತವಾಗಿಯೇ ಹಾಕಿಕೊಡ್ತಕ್ಕಂಥ ಯೋಜನೆ, ಅದನ್ನ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ ಅಲ್ವಾ? ಓಕೆ, ಅದರಲ್ಲಿ ಈಗ ಹಸಿರು ಕ್ರಾಂತಿ, ಇಂಗ್ಲಿಷ್ ಅಲ್ಲಿ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಏನು ಹಸಿರು ಕ್ರಾಂತಿ ಅಂದ್ರೆ ನಿಮಗಾಗಲೇ ಗೊತ್ತಿದೆ. 1967ರಿಂದ 1970 ಅಂದ್ರೆ 3 ವರ್ಷಗಳ ಅವಧಿಯಲ್ಲಿ ದೇಶ ಭೀಕರವಾದಂತ ಬರಗಾಲವನ್ನು ಕಂಡಂತ ಅವಧಿ. ಬರಗಾಲ ಬಂದ್ರೆ ಏನಾಗುತ್ತೆ ನಿಮ್ಗೆ ಗೊತ್ತಿದೆ. ಒಂದು ಮಳೆ ಇಲ್ಲ, ಮಳೆ ಇಲ್ಲ ಅಂದ್ರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂದ್ರೆ ಜನರಿಗೆ ಊಟ ಮಾಡಲಿಕ್ಕೆ ಆಹಾರ ಧಾನ್ಯಗಳು ಇಲ್ಲ. ಆಹಾರ ಧಾನ್ಯ ಇಲ್ಲ ಅಂದ್ರೆ ದೇಶದ ತುಂಬೆಲ್ಲೂ ಕೂಡ ಏನಾಗುತ್ತೆ, ಹಾಹಾಕಾರ ಉಂಟಾಗುತ್ತೆ. ಯಾಕೆ? ಒಟ್ಟಿಗೆ ಅನ್ನನೇ ಇಲ್ಲ ಅಂದ್ಮೇಲೆ ಜನರಿಗೆ ಜೀವನ ಮಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಆ ಉದ್ದೇಶಕ್ಕಾಗಿ ನಮಗೆ ಹಸಿರು ಕ್ರಾಂತಿ ಅನಿವಾರ್ಯವಾಗಿ ಬೇಕಾಗಿದೆ. ಹಸಿರು ಕ್ರಾಂತಿ ಅಂದ್ರೆ ತ್ವರಿತವಾಗಿ ಇಳುವರಿಯನ್ನ ಕೊಡ್ತಕ್ಕಂತಹ ಒಂದು ಬೆಳೆಗಳು ಅಂತ ಅರ್ಥ. ಯಾಕಂದ್ರೆ ದೇಶದ ಜನಸಂಖ್ಯೆ ತುಂಬಾ ದೊಡ್ಡದಿದೆ. ಆ ಎಲ್ಲಾ ಜನರಿಗೆ ಬೇಕಾಗುವಷ್ಟು ಆಹಾರ ಧಾನ್ಯಗಳು ನಮ್ಮಲ್ಲಿ ಸ್ಟಾಕ್ ಇದೆ. ಆಮೇಲೆ ನಮ್ಮಲ್ಲಿ ಆಹಾರ ಧಾನ್ಯಗಳು ಸ್ಟಾಕ್ ಇಲ್ಲ ಅನ್ನೋದ್ಕಿಂತ ಕಡಿಮೆ ಭೂಮಿಯಲ್ಲಿನೇ ಹೆಚ್ಚು ಇಳುವರಿಯನ್ನು ಹೇಗೆ ಪಡಿಬೇಕು ಅನ್ನೋದು ನಮ್ಮ ತಂತ್ರಜ್ಞಾನ ಗೊತ್ತಿಲ್ಲ. ಆದ್ರೆ ಭಾರತಕ್ಕಿಂತಲೂ ಕೂಡ ತುಂಬಾ ಸಣ್ಣದಾಗಿರ್ತಕ್ಕಂಥ ದೇಶಗಳು, ಉದಾಹರಣೆಗೆ ಇಸ್ರೇಲ್ ತುಂಬಾ ಚಿಕ್ಕದಾಗಿರ್ತಕ್ಕಂಥ ದೇಶಗಳು, ಅವೆಲ್ಲ 2-3% ಅಷ್ಟು ಜನರು ವ್ಯವಸಾಯ ಮಾಡಿ ಜಗತ್ತಿನ ಬೇರೆ ದೇಶಗಳಿಗೆ ಆಹಾರವನ್ನು ರಫ್ತು ಮಾಡ್ತಾರೆ. ಆದ್ರೆ ನಾವು ಸುಮಾರು 60% ಅಷ್ಟು ವ್ಯವಸಾಯವನ್ನು ಮಾಡಿದರೂ ಕೂಡ ನಮಗೆ ಬೇಕಾದಷ್ಟು ಆಹಾರ ಧಾನ್ಯಗಳನ್ನ ಉತ್ಪಾದನೆ ಮಾಡ್ತಕ್ಕಂಥದ್ರಲ್ಲಿ ಇನ್ನೂ ಕೂಡ ನಾವು ಒದ್ದಾಡ್ತಾ ಇದ್ದೀವಿ. ಈ ಎಲ್ಲಾ ಕಾರಣಗಳನ್ನು ನೋಡೋದಾದ್ರೆ ಭಾರತದಂತ ದೇಶಕ್ಕೆ ಹಸಿರು ಕ್ರಾಂತಿ ಅನಿವಾರ್ಯ ಇತ್ತು. ಹಸಿರು ಕ್ರಾಂತಿ ಒಂದು ಕಾಮನ್ ಮೀನಿಂಗ್ ಅಂತ ಹೇಳಿದ್ರೆ ಕಡಿಮೆ ಭೂಮಿಯಲ್ಲಿ ಹೆಚ್ಚು ಇಳುವರಿಯನ್ನ ಕೊಡುವಂತಹ ಬೀಜಗಳನ್ನ ಬಳಕೆ ಮಾಡಿಕೊಂಡು ಹೆಚ್ಚು ಉತ್ಪಾದನೆ ಮಾಡಿ ನಮ್ಮ ಆಹಾರ ಧಾನ್ಯಗಳ ಸಮಸ್ಯೆಯನ್ನ ಫುಲ್ಫಿಲ್ ಮಾಡ್ಬೋದು. ಈ ಹಸಿರು ಕ್ರಾಂತಿ 1967ರಿಂದ 70 ಅವಧಿಯಲ್ಲಿ ಆಗಿರ್ತಕ್ಕಂಥ ಒಂದು ಬರಗಾಲದಿಂದ ಹಸಿರು ಕ್ರಾಂತಿಯನ್ನ ಅಳವಡಿಸಿಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನ ನಾವು ಕಾಣಬಹುದು. ಹಸಿರು ಕ್ರಾಂತಿ ಅಂದ್ರೆ ಶೀಘ್ರವಾಗಿರ್ತಕ್ಕಂಥ ಬೆಳೆ. ಯಾಕಂದ್ರೆ ನನಗಾಗಲೇ ಹೇಳಿ, ಈಗ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಬೆಳೆಗಳನ್ನು ನೋಡಿದ್ರೆ, ಈಗ ನಾವೀಗ ಮೆಕ್ಕೆಜೋಳ ಹಾಕಿದ್ವಿ ಅಂದ್ರೆ ಜೂನ್ ತಿಂಗಳಲ್ಲಿ ಹಾಕಿದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಕಟಾವಾಗ್ಬಿಡುತ್ತೆ. ಅಥವಾ ಊಟದ ಜೋಳ ಹಾಕಿದ್ರೆ 3 ತಿಂಗಳು ಬಂದ್ಬಿಡುತ್ತೆ. ಇದು ಕಡಿಮೆ ಅವಧಿ ಮತ್ತೆ ಹೆಚ್ಚು ಇಳುವರಿ. ಇದು ಹಸಿರು ಕ್ರಾಂತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಲಕ್ಷಣ. ಹಸಿರು ಕ್ರಾಂತಿಯಲ್ಲಿ ಇಷ್ಟೆಲ್ಲ ಇಳುವರಿ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದಿಷ್ಟು ಕಾರಣಗಳು ಏನು ಅಂತ ಹೇಳಿದ್ರೆ, ಇದಕ್ಕೆ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಬೀಜಗಳು ಬೇಕು. ಗೊತ್ತಾ? ಹಿಂದೆ ನೀವು ಮೆಕ್ಕೆಜೋಳ ಹಾಕಿದ್ರೆ ಎಕರೆಗೆ ಒಂದು 10-15 ಕ್ವಿಂಟಲ್ ಬರ್ತಾರೆ. ಆದ್ರೆ ಈಗ 20 ಕ್ವಿಂಟಲ್ ವರೆಗೆ ಬರ್ತಾರೆ. ಒಂದು ಉತ್ತಮ ತಳಿಯ ಬೀಜ. ಎರಡನೇದು, ಅದಕ್ಕೆ ಪೋಷಕಾಂಶಗಳನ್ನು ಕೊಡ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು ಬೇಕು. ರಾಸಾಯನಿಕ ಗೊಬ್ಬರಗಳಿಲ್ಲದೆ ಇದ್ರೆ ಈ 3 ತಿಂಗಳು ಬೆಳೆಗಳು ಬೆಳೆಯಲ್ಲ. ಹೌದಾ? ಹೆಚ್ಚು ಪೋಷಕಾಂಶ ಕೊಡ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು ಬೇಕು. ಜೊತೆಗೆ ಬೇಗ ಇಳುವರಿ ಬರ್ತಾ ಇದೆ ಅಂದ್ರೆ ಅದಕ್ಕೆ ರೋಗ ಜಾಸ್ತಿ. ಇದು ಕಾಮನ್ ಥಿಂಗ್ಸ್. ಅದಕ್ಕೆ ಔಷಧಿಗಳು ಬೇಕು, ಸ್ಪ್ರೇ ಮಾಡ್ತಕ್ಕಂಥ ಕ್ರಿಮಿನಾಶಕಗಳು ಬೇಕು. ಯಾಕಂದ್ರೆ ಕೀಟಗಳ ಹಾವಳಿ ಜಾಸ್ತಿ, ಕ್ರಿಮಿನಾಶಕಗಳು ಬೇಕು. ಇದ್ರ ಜೊತೆಗೆ ಅದಕ್ಕೆ ಹೆಚ್ಚು ನೀರು ಬೇಕು. ಇವಿಷ್ಟು ಇದ್ರೆ ಮಾತ್ರ ಹಸಿರು ಕ್ರಾಂತಿ ಸಕ್ಸಸ್ ಆಗುತ್ತೆ. ಹಸಿರು ಕ್ರಾಂತಿ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಇವೆಲ್ಲ ಅಂಶಗಳು ಇಲ್ಲ ಅಂತ ಅರ್ಥ. ಅದಕ್ಕೆ ಹಸಿರು ಕ್ರಾಂತಿ 1967ರಿಂದ 70 ಬರಗಾಲದ ನಂತರ ಇದನ್ನ ನಾವು ಅಳವಡಿಸಿಕೊಂಡಿದ್ದೆಲ್ಲ, ಈ 3 ವರ್ಷಗಳ ಅವಧಿಯಲ್ಲಿ ಹಸಿರು ಕ್ರಾಂತಿ ಬಹಳ ದೊಡ್ಡ ಪ್ರಭಾವವನ್ನು ಬೀರ್ತದೆ. ಯಾವ ಮಟ್ಟಕ್ಕೆ ಅಂದ್ರೆ ಹಾಕಿಕೊಂಡಿರುವಂತಹ ಗುರಿಯನ್ನು ಮೀರಿ ಆಹಾರ ಧಾನ್ಯಗಳನ್ನ ನಾವು ಉತ್ಪಾದನೆಯನ್ನ ಮಾಡ್ತೀವಿ. ಕಾರಣ, ಸುಧಾರಿಸಿರ್ತಕ್ಕಂಥ ಬೀಜಗಳನ್ನ ಕೊಟ್ವಿ, ಆಮೇಲೆ ರಸಗೊಬ್ಬರಗಳನ್ನ ಕೊಟ್ವಿ, ಕೀಟನಾಶಕಗಳನ್ನ ಕೊಟ್ವಿ, ಕಾಲಕ್ಕೆ ಸರಿಯಾಗಿನೂ ಕೂಡ ಮಳೆನೂ ಕೂಡ ಬಂದ ಆ ಕಾಲದಲ್ಲಿ, ಮತ್ತೆ ನೀರಿನ ವ್ಯವಸ್ಥೆನೂ ಕೂಡ ಆಯ್ತು. ಈ ಎಲ್ಲಾ ಕಾರಣಗಳಿಂದ
ಹಸಿರು ಕ್ರಾಂತಿ ಹಾಕಿಕೊಂಡಿರ್ತಕ್ಕಂಥ ಪ್ಲಾನ್ ತುಂಬಾ ಸಕ್ಸಸ್ ಆಗಿರ್ತಕ್ಕಂಥದ್ದನ್ನ ಈ 3 ವರ್ಷಗಳ ಅವಧಿಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಮೊದಲಿಗೆ ಸುಮಾರು 74 ಲಕ್ಷ ಟನ್ನಿನಷ್ಟು ಆಹಾರ ಬರ್ತಾ ಇರ್ತಕ್ಕಂಥದ್ದು 3 ವರ್ಷಗಳಲ್ಲಿ 108 ಲಕ್ಷ ಟನ್ನಿನಷ್ಟು ಆಹಾರ ಧಾನ್ಯವನ್ನು ನಾವು ಬೆಳೆಯಲಿಕ್ಕೆ ಸಾಧ್ಯ ಆಯಿತು. ಅಂದ್ರೆ ಸೀದಾ ಡಬಲ್ ಆಗೋಯ್ತು ಆಹಾರ ಧಾನ್ಯಗಳು. ಕಾರಣನೇ ಹಸಿರು ಕ್ರಾಂತಿಯ ಒಂದು ಪ್ರಭಾವದಿಂದ ನಾವು ಇದೆಲ್ಲ ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ಹಾಗಾದ್ರೆ ಈ ಹೆಚ್ಚು ಇಳುವರಿ ಕೊಡ್ತಾ ಇರ್ತಕ್ಕಂಥ ಬೀಜಗಳನ್ನ ನಮಗೆ ಮೊದಲು ಇಂಟ್ರೊಡ್ಯೂಸ್ ಮಾಡಿದ್ರೆ ಯಾರು ಅಂತ ಹೇಳಿದ್ರೆ ನಾರ್ಮನ್ ಬೋರ್ಲಾಂಗ್ ಎಂತಕ್ಕಂಥವ್ರು ನಮಗೆ ಫಸ್ಟ್ ಪರಿಚಯವನ್ನ ಮಾಡಿಕೊಡ್ತಾರೆ. ನಾರ್ಮನ್ ಬೋರ್ಲಾಂಗ್ ಎಂತಕ್ಕಂಥ ಇವರು ಮೊದಲಿಗೆ ಈ ಹಸಿರು ಕ್ರಾಂತಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಇವರು ನಮಗೆ ಪರಿಚಯ ಮಾಡ್ತಾರೆ. ಇವರು ಮೆಕ್ಸಿಕೋ ದೇಶದವರು. ಇವರು ಹಸಿರು ಕ್ರಾಂತಿಯನ್ನ ಪರಿಚಯ ಮಾಡ್ತಾರೆ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದ ಏನೇನು ಬೇಕೋ ಆ ಎಲ್ಲಾ ತಾಂತ್ರಿಕತೆಯನ್ನು ಕೂಡ ಅವರು ಒದಗಿಸಿಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ನಾರ್ಮನ್ ಬೋರ್ಲಾಂಗು ಅವರು ಮೊದಲು ಹಸಿರು ಕ್ರಾಂತಿಯನ್ನ ಪರಿಚಯ ಮಾಡಿಕೊಟ್ಟಿದ್ದು ಯಾವ ಬೆಳೆ ಮೇಲೆ ಅಂತ ಹೇಳಿದ್ರೆ ಗೋಧಿ ಬೆಳೆ. ಇವತ್ತು ನಾವು ತಿಂತಾ ಇದ್ದೇವೆ ಚಪಾತಿ, ಈ ಗೋಧಿ ಬೆಳೆಯ ಮೇಲೆ ಮೊದಲ ಬಾರಿಗೆ ಅವರು ಅದನ್ನ ಪರಿಚಯ ಮಾಡಿಕೊಟ್ರು. ಆ ಗೋಧಿ ಬೆಳೆಯನ್ನೇ ನಾವೇ ಯಥಾವತ್ತಾಗಿ ತಂದ್ವಿ. ಭಾರತದವರು ತಂದು ನಾವೇನ್ ಮಾಡಿದ್ವಿ, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಇಲ್ಲೆಲ್ಲ ನಾವು ಈ ಗೋಧಿ ಬೆಳೆಯ ಮೇಲೆ ಮೊದಲ ಬಾರಿಗೆ ಭಾರತದಲ್ಲಿ ಹಸಿರು ಕ್ರಾಂತಿಯನ್ನ ಪರಿಚಯ ಮಾಡಿಕೊಟ್ವಿ. ಹಸಿರು ಕ್ರಾಂತಿಯನ್ನ ಪರಿಚಯ ಮಾಡಿಕೊಟ್ವಿ ಅಂದ್ರೆ ನಿಮಗೆ ನೆನಪಿರಲಿ ಕಾನ್ಸೆಪ್ಟ್. ಇವುಗಳೆಲ್ಲವನ್ನು ಕೂಡ ಕೊಟ್ವಿ. ಏನು, ಗೊಬ್ಬರ ಕೊಟ್ವಿ, ರೋಗ ಬರದ ಹಾಗೆ ಕೀಟನಾಶಕಗಳನ್ನು ಕೊಟ್ವಿ, ಆಮೇಲೆ ಅದ್ರ ಜೊತೆ ಮತ್ತೆ ನೀರು ಕೊಟ್ವಿ. ಇವೆಲ್ಲದರ ಪ್ರಭಾವದಿಂದ ಭಾರತದಲ್ಲಿ ಏನು ನಿರೀಕ್ಷೆ ಇಟ್ಕೊಂಡು ಮಾಡಿದ್ವಲ್ಲ, ನಿರೀಕ್ಷೆಯನ್ನು ಮೀರಿ ಗೋಧಿಯ ಉತ್ಪಾದನೆ ಆಯ್ತು. ಯಾವಾಗ ಗೋಧಿ ಉತ್ಪಾದನೆ ಆಯ್ತೋ ಗೋಧಿಯ ಜೊತೆಗೆ ಭತ್ತ, ಮೆಕ್ಕೆಜೋಳ, ಊಟದ ಜೋಳ, ರಾಗಿ, ಶೇಂಗಾ, ನೆಲಗಡಲೆ ಇವೆಲ್ಲದರ ಮೇಲೂ ಕೂಡ ಇದು ಪ್ರಭಾವ ಆಯಿತು. ಆವಾಗ ನಾರ್ಮನ್ ಬೋರ್ಲಾಂಗನ ಒಂದು ಪ್ಲಾನ್ ಭಾರತದಲ್ಲಿ ಹಸಿರು ಕ್ರಾಂತಿ ಮೂಲಕವಾಗಿ ದೊಡ್ಡ ಸದ್ದನ್ನ ಮಾಡಿತು. ಯಾಕೆ, ಭಾರತಕ್ಕೆ ಅನಿವಾರ್ಯ ಇತ್ತು. ಯಾಕಂದ್ರೆ ತುಂಬಾ ಜನಸಂಖ್ಯೆ ಇದೆ, ನಮಗೆ ಆಹಾರ ಧಾನ್ಯಗಳು ಬೇಕಾಗಿದೆ. ಅಂತ ಸಂದರ್ಭದಲ್ಲಿ ಹಸಿರು ಕ್ರಾಂತಿನಲ್ಲಿ ಕೈ ಹಿಡಿತು. ಮೊದಲ ಬಾರಿಗೆ ಗೋಧಿಯ ಮೇಲೆ ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಿರ್ತಕ್ಕಂಥ ಹಸಿರು ಕ್ರಾಂತಿ ಪಂಜಾಬ್ನಲ್ಲಿ ನಿರೀಕ್ಷೆ ಮಟ್ಟವನ್ನು ಮೀರಿ ಬೆಳೆಯಿತು. ಇವತ್ತಿಗೂ ಕೂಡ ಗೋಧಿ ಕಣಜ ಯಾವುದು ಭಾರತದಲ್ಲಿ ಅಂದ್ರೆ ಪಂಜಾಬ್. ಪಂಜಾಬ್ನಲ್ಲಿ ಗೋಧಿ ಬೆಳೆಯಲಿಕ್ಕೆ ಒಂದು ಸೂಕ್ತವಾದ ವಾತಾವರಣ ಇದೆ. ಏನಿದೆ ಅಲ್ಲಿ, ಗಂಗಾ ನದಿ ಮುಖಜ ಭೂಮಿ, ವಿಶಾಲವಾಗಿರ್ತಕ್ಕಂಥ ನದಿ ಮುಖಜ ಭೂಮಿ. ನಿಮಗೆ ವ್ಯವಸಾಯ ಪಾಠದಲ್ಲಿ ಹೇಳಿದ್ವಿ, ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಮಣ್ಣು ಅಂದ್ರೆ ಮೆಕ್ಕಲು ಮಣ್ಣು. ಇದು ನದಿಗಳು ತಂದು ಸಂಚಯನ ಮಾಡಿರ್ತಕ್ಕಂಥ ಮಣ್ಣು. ಈ ಮಣ್ಣನ್ನು ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಇದು ನಿಮಗೆ ಪಂಜಾಬ್ ನಲ್ಲಿ ಜಾಸ್ತಿ ಸಿಗುತ್ತೆ. ಯಾಕಂದ್ರೆ ಪಂಜಾಬ್ ಒಂದೇ ರಾಜ್ಯದಲ್ಲಿ 5 ನದಿಗಳು ಹುಟ್ಟಿ ಹರಿತವೆ. ಅದಕ್ಕೆ ಪಂಜಾಬ್ ವ್ಯವಸಾಯಕ್ಕೆ ಸೂಕ್ತ. ಇದು ಗೋಧಿ ಬೆಳೆಯಲ್ಲಿ ನಿರೀಕ್ಷಿತ ಮಟ್ಟಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಗೋಧಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದೆ ಈ ಮೆಕ್ಕಲು ಮಣ್ಣು. ಯಾವಾಗ ಪಂಜಾಬ್ ನಲ್ಲಿ ಸಕ್ಸಸ್ ಆಯಿತೋ ಇತರೆ ಬೆಳೆಗಳ ಮೇಲೂ ಕೂಡ ಭಾರತದಲ್ಲಿ ಪ್ರಯೋಗ ಪ್ರಾರಂಭವಾಯಿತು. ನೀವು ಒಂದೇ ನೆನಪಿರಲಿ, ಹಸಿರು ಕ್ರಾಂತಿ ಬಂದ ಮೇಲೆ ನಮಗೆ ಅಣೆಕಟ್ಟುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅಣೆಕಟ್ಟು ಹರಿಯುವ ನದಿಗೆ ಅಡ್ಡಲಾಗಿ ಕಟ್ಟೆಯನ್ನು ಕಟ್ಟಿಸಿ ನೀರನ್ನು ನಿಲ್ಲಿಸಿದ ಪ್ರಭಾವ ಇದೆ. ಇದು ವರ್ಷದ 12 ತಿಂಗಳು ಕೂಡ ನೀರನ್ನು ಬಿಡ್ತಕ್ಕಂಥ ವ್ಯವಸ್ಥೆ ಚಾನಲ್ ಮೂಲಕವಾಗಿ. ಆದ್ರೆ ಗೋಧಿ ಬೆಳೆಯಲ್ಲಿ ತಂದಿದ್ದು ಇವತ್ತು ಪಂಜಾಬ್ನಿಂದ ಇದಕ್ಕೆ ಡೆಲ್ಲಿಗೆ ಪ್ರತಿ ಬುಧವಾರ ಒಂದು ಟ್ರೈನ್ ಓಡಾಡ್ತಾರೆ. ಪಂಜಾಬ್ ಟು ಡೆಲ್ಲಿ. ಆ ಟ್ರೈನ್ ಹೆಸರು ಕ್ಯಾನ್ಸರ್ ಟ್ರೈನ್. ಅತಿ ಹೆಚ್ಚು ಗೋಧಿ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ರುಜುವಾತಾಗಿದೆ. ಆದ್ರೂ ಕೂಡ ನಾವು ಗೋಧಿ ಚಪಾತಿ ಇವನ್ನೆಲ್ಲ ತಿಂತೀವಿ. 5 ವೈಟ್ ಫುಡ್ಸ್ ಇಸ್ ಪಾಯ್ಸನ್ ಅಂತ. 5 ಬಿಳಿ ಆಹಾರ ಪದಾರ್ಥಗಳು ಪಾಯ್ಸನ್. ಒಂದು ಗೋಧಿ, ಅದ್ರ ಹಿಟ್ಟು ಬೆಳಗಿರುತ್ತಾನೆ ಗೋಧಿ, ಸಕ್ಕರೆ, ಉಪ್ಪು ಬೆಳಗಿರುತ್ತಾನೆ ಉಪ್ಪು, ಮತ್ತೆ ಮೈದಾ, ಮತ್ತೆ ಇನ್ನೊಂದು ಅಕ್ಕಿ ಬಿಳಿ. ಇವು 5 ಕೂಡ ವಿಷಗಳು ಅಂತ ರುಜುವಾತಾಗಿದೆ. ಆದ್ರೂ ಕೂಡ ನಾವು ಅದು ಬಿಡ್ತಾ, ಸಕ್ಕರೆ ಬಿಡ್ತಾ ಇಲ್ಲ, ಗೋಧಿ ಬಿಡ್ತಾ ಇಲ್ಲ, ಮೈದಾ ಬಿಡ್ತಾ ಇಲ್ಲ, ಇವೆಲ್ಲವನ್ನು ತಿಂತಾ ಇದ್ವಿ. ಹೀಗೆ ಈ ಗೋಧಿಯಿಂದ ನೆಕ್ಸ್ಟ್ ಶಿಫ್ಟ್ ಆಗಿ ಬೇರೆ ಬೇರೆ ಆಹಾರ ಧಾನ್ಯಗಳವರೆಗೂ ಕೂಡ ಇದು ಹೋಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತೀವಿ. ಆಮೇಲೆ ಈ ಹಸಿರು ಕ್ರಾಂತಿಯಲ್ಲಿ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಒಂದು ಶಬ್ದ ಬರುತ್ತೆ. ಇದು ನೀವು ಬಹುತೇಕವಾಗಿ ಪರೀಕ್ಷೆಯಲ್ಲಿ ಪ್ರಶ್ನೆ ಬರುತ್ತೆ. ಸುಗ್ಗಿ ಪೂರ್ವ ತಂತ್ರಜ್ಞಾನ ಎಂದರೇನು, ಸುಗ್ಗಿಯ ನಂತರ ತಂತ್ರಜ್ಞಾನ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ನಿಮಗೆ ಸಾಮಾನ್ಯವಾಗಿ ಎರಡನೇ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಹಾಗಾದ್ರೆ ಏನಂತ ಕರಿತೀವಿ ನಾವು ಅಂತ ಹೇಳಿದ್ರೆ, ಇಲ್ಲಿ ಸುಧಾರಿಸಿರ್ತಕ್ಕಂಥ ಬೀಜಗಳು, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ ಮತ್ತೆ ನೀರು
ಇವೆಲ್ಲವನ್ನೂ ಕೂಡ ನೀವು ಬಿತ್ತನೆ ಮುಂಚಿತವಾಗಿಯೇ ಕೊಡ್ತೀರಿ ಅಲ್ವಾ? ಇದರಿಂದ ಏನಾಗುತ್ತೆ, ಹೆಚ್ಚು ಇಳುವರಿ ಬರುತ್ತೆ. ಹೀಗೆ ಬಿತ್ತನೆಗೆ ಮುಂಚೆ ರಾಸಾಯನಿಕ ಗೊಬ್ಬರ, ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಬೀಜಗಳು, ಕ್ರಿಮಿನಾಶಕಗಳು, ನೀರು ಇದೆಲ್ಲವನ್ನ ಕೊಟ್ಟು ತ್ವರಿತವಾಗಿ ಬೆಳೀತಕ್ಕಂಥದ್ದನ್ನ ಸುಗ್ಗಿಯ ಪೂರ್ವ ತಂತ್ರಜ್ಞಾನ ಎಂದು ಕರೆಯುತ್ತೇವೆ. ಸುಗ್ಗಿ ಅಂದ್ರೆ ನಿಮ್ಗೆ ಗೊತ್ತಿದೆ, ಹಳ್ಳಿಗಳಲ್ಲಿ ಸುಗ್ಗಿ ಅಂದ್ರೆ ಬೆಳೆಗಳನ್ನು ಒಕ್ಕಲು ಮಾಡ್ತಕ್ಕಂಥ ಅಲ್ವಾ? ನೀವು ಜೋಳವನ್ನು ಕಟಾವು ಮಾಡಿದ ಮೇಲೆ ಅದನ್ನೆಲ್ಲ ಕಣಕ್ ಹಾಕ್ತಾರೆ, ಎತ್ತು ತುಳಿಸ್ತಾರೆ ಅಥವಾ ಟ್ರ್ಯಾಕ್ಟರ್ ಬರ್ತಾರೆ. ಹಿಂದೆ ಎತ್ತೆಲ್ಲ ಹುಡುಕಿಬಿಟ್ಟು ಉರುಣಿಗೆಲ್ಲ ಅಂತ ಹೊಡಿತಾ ಇದ್ರು ಅಲ್ವಾ? ಅವಾಗೆಲ್ಲ ಮತ್ತೆ ಒಂದು ಬೆಳಗಿನ ಜಾವ ಕೆಲಸ ಮಾಡ್ತಾ ಇದ್ರು, ಕಾಳೆಲ್ಲ ಒಂದ್ ಕಡೆ ಹಾಕ್ತಾ ಇದ್ರು, ಮಧ್ಯಾಹ್ನ ಗಾಳಿ ಬಿಟ್ಟರೆಲ್ಲ ತೂರ್ತಾ ಇದ್ರು, ಅದನ್ನೆಲ್ಲ ರಾಶಿ ಮಾಡ್ತಾ ಇದ್ರು. ರಾಶಿ ಎಲ್ಲ ಫುಲ್ ಮುಗಿದ ಮೇಲೆ ಅದಕ್ಕೊಂದು ಪೂಜೆ ಮಾಡ್ತಾ ಇದ್ರು ಅಲ್ವಾ? ಕಣದ ಸುಗ್ಗಿ ಅಂತ ಹಬ್ಬ ಮಾಡ್ತಾ ಇದ್ರು ಅಲ್ವಾ? ಇದನ್ನ ಸುಗ್ಗಿ ಅಂತ ಕರಿತೀವಿ. ಇದಕ್ಕಿಂತ ಹಿಂದೆ ಈ ಬೆಳೆಗಳಿಗೆ ಪೂರ್ವವಾಗಿ ಕೊಡ್ತಕ್ಕಂಥದ್ದನ್ನು ಇದೆಲ್ಲವೂ ಕೂಡ ತಂತ್ರಜ್ಞಾನನೇ. ಯಾಕೆ ನಾವೆಲ್ಲ ಪ್ರಾಚೀನ ಕಾಲದ ಬೇಸಾಯ ಬಿಟ್ಟು ಆಧುನಿಕ ಕಾಲದ ಬೇಸಾಯಕ್ಕೆ ಬಂದ್ವಿ. ಔಷಧಿ, ಗೊಬ್ಬರ, ಕೀಟನಾಶಕ ಇವೆಲ್ಲವೂ ಕೂಡ ತಂತ್ರಜ್ಞಾನ. ಅದಕ್ಕೆ ಇದನ್ನ ಸುಗ್ಗಿಯ ಪೂರ್ವ ತಂತ್ರಜ್ಞಾನ ಅನ್ನೋ ಹೆಸರಿಂದ ಕರೆದ. ಅರ್ಥ ಆಯ್ತಾ? ಪ್ರಶ್ನೆ ಬರ್ತಾರೆ, ಸುಗ್ಗಿಯ ಪೂರ್ವ ತಂತ್ರಜ್ಞಾನ ಎಂದರೇನು? ಸುಗ್ಗಿಯ ಪೂರ್ವ ತಂತ್ರಜ್ಞಾನ ಎಂದರೇನು? ಒಂದು ಅಥವಾ ಎರಡು ಮಾರ್ಕ್ಸ್ ಬರುತ್ತೆ. ಆಯ್ತಾ? ನೆಕ್ಸ್ಟ್, ಈಗ ಈ ನಾರ್ಮನ್ ಬೋರ್ಲಾಗು ಮೆಕ್ಸಿಕೋ ದೇಶದವರು ನಮಗೆ ಗೋಧಿ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ. ಆದ್ರೆ ಭಾರತದಲ್ಲಿ ಈ ಹಸಿರು ಕ್ರಾಂತಿಯನ್ನ ತುಂಬಾ ಪರಿಣಾಮಕಾರಿಯಾಗಿ ನಮಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ MS ಸ್ವಾಮಿನಾಥನ್ ಎಂತಕ್ಕಂಥವ್ರು ನಮಗೆ ಇದನ್ನ ಹೆಚ್ಚಾಗಿ ಪರಿಚಯ ಮಾಡಿಕೊಟ್ರು. MS ಸ್ವಾಮಿನಾಥನ್. MS ಸ್ವಾಮಿನಾಥನ್ ಭಾರತದಲ್ಲಿ ಹಸಿರು ಕ್ರಾಂತಿಯನ್ನು ಪರಿಚಯ ಮಾಡಿಕೊಟ್ಟದಕ್ಕೆ ಭಾರತದಲ್ಲಿ MS ಸ್ವಾಮಿನಾಥನ್ ಇವರನ್ನ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ. ಭಾರತದಲ್ಲಿ MS ಸ್ವಾಮಿನಾಥನ್ ಹಸಿರು ಕ್ರಾಂತಿಯ ಪಿತಾಮಹ ಅಂತಕ್ಕಂಥದ್ರಿಂದ ನಾವು ಅವರನ್ನ ಕರೀತೀವಿ. 1987ರಲ್ಲಿ ಇವರು ಹಸಿರು ಕ್ರಾಂತಿಯ ಬಗ್ಗೆ ಬಹಳಷ್ಟು ಭಾರತದಲ್ಲಿ ಒಂದು ಕ್ರಾಂತಿಯನ್ನ ಮಾಡಿದ್ರಿಂದ ಇವರಿಗೆ ವಿಶ್ವ ಆಹಾರ ಪ್ರಶಸ್ತಿಯನ್ನು ಕೂಡ 1987ರಲ್ಲಿ ಅವರಿಗೆ ಕೊಡಲಾಗಿದೆ. ಇವರು ಲಾಸ್ಟ್ ಇಯರ್ ಸೆಪ್ಟೆಂಬರ್ 28ನೇ ತಾರೀಕು 2023 ಇಸ್ವಿಯಲ್ಲಿ ಇವರು ನಿಧನ ಹೊಂದಿದ್ದಾರೆ. ಬಹಳಷ್ಟು ವರ್ಷಗಳ ಕಾಲ ಬದುಕಿದ್ದಾರೆ. ಆದ್ರೆ ಅವ್ರಿಗೆ ಮರಣೋತ್ತರವಾಗಿ ನಾವು ಭಾರತ ಪ್ರಶಸ್ತಿಯನ್ನ ಕೊಟ್ಟಿದ್ದೀವಿ. ನಮ್ಮ ದುರಂತ ಅಂದ್ರೆ ಸತ್ತ ಮೇಲೆ ಅವ್ರ ಸಾಧನೆಗಳನ್ನು ನೋಡಿ ಪ್ರಶಸ್ತಿಯನ್ನ ಕೊಡೋದು. ಅವ್ರು ಜೀವಂತ ಇದ್ದಾಗಲೇ ಅವ್ರ ಸಾಧನೆಗಳನ್ನು ನೋಡಿ ಅವ್ರ ಪ್ರಶಸ್ತಿಯನ್ನ ಕೊಟ್ರೆ ಅದೊಂದು ಸಾರ್ಥಕ ಆಗುತ್ತೆ. ಯಾಕಂದ್ರೆ 87ರಲ್ಲಿ ಇವ್ರಿಗೆ ವಿಶ್ವ ಆಹಾರ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಇವ್ರ ಸಾಧನೆಗಳನ್ನು ನೋಡಿ ಅವ್ರು ಜೀವಿತವಾಗಿದ್ದಾಗ ಕೊಟ್ರೆ ಆಗ್ತಿತ್ತು. ಅವ್ರು ಸತ್ತ ಮೇಲೆ 2024ಕ್ಕೆ 23 ಸತ್ರ ಅವರು 24ಕ್ಕೆ ಇವರಿಗೆ ಮರಣೋತ್ತರ ಭಾರತ ಪ್ರಶಸ್ತಿಯನ್ನ ನಾವು ಕೊಟ್ಟಿದ್ದೀವಿ. ಅಂದ್ರೆ MS ಸ್ವಾಮಿನಾಥನ್ ಭಾರತದಲ್ಲಿ ಹಸಿರು ಕ್ರಾಂತಿಯನ್ನ ಬಹಳ ಪರಿಣಾಮಕಾರಿಯಾಗಿ ಬರೀ ಗೋಧಿ ಬೆಳೆಗೆ ಬಂದಿದ್ದು ಎಲ್ಲಾ ಬೆಳೆಗಳಿಗೂ ಕೂಡ ಇವತ್ತದು ಪರಿಚಯ ಆಗಿದೆ. ಇವ್ರ ಪ್ರಯತ್ನದಿಂದ ಆಹಾರ ಧಾನ್ಯಗಳ ಉತ್ಪಾದನೆ ಬರೀ 3 ವರ್ಷಗಳಲ್ಲಿ ದ್ವಿಗುಣ ಆಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಕಾರಣ ಭಾರತದಂತಹ ದೇಶಕ್ಕೆ ಆಹಾರ ಧಾನ್ಯಗಳ ಬಳಕೆ ಅತ್ಯಂತ ಇವತ್ತಿನ ದಿನಗಳಲ್ಲಿ ಅಗತ್ಯವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸುಮಾರು 80ರ ದಶಕದ ವೇಳೆಗೆ ಅಂದ್ರೆ 1980ರ ವೇಳೆಗೆ ಭಾರತ ಆಹಾರ ಧಾನ್ಯಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದೆ. ಸ್ವಾವಲಂಬನೆ ಅಂತ ಹೇಳಿದ್ರೆ ಯಾರ ಬಳಿಯಲ್ಲೂ ಕೂಡ ಆಹಾರಕ್ಕಾಗಿ ನಾವು ಬೇಡುವಂತ ಪರಿಸ್ಥಿತಿ ನಮಗಿಲ್ಲ. ನಮ್ಮ ದೇಶಕ್ಕೆ ಬೇಕಾಗಿರುವಷ್ಟು ಆಹಾರಗಳನ್ನ ಇವತ್ತು ನಾವೇ ಉತ್ಪಾದನೆ ಮಾಡ್ಕೊಳ್ತಾ ಇದ್ದೀವಿ. ನೀವು ನೋಡಿದೀರಾ ರಾಗಿ ಕೂಡ ಹೆಂಗ್ ಇಳುವರಿ ಬರ್ತಾ ಇದೆ ಅಂತ ಗೊತ್ತಿದೆ. ಆಮೇಲೆ ಅಂದ್ರೆ ನಮ್ಮ ಅದೃಷ್ಟಕ್ಕೆ ಮಳೆ ಚೆನ್ನಾಗಾಗಬೇಕು. ಯಾಕಂದ್ರೆ ನಮ್ಮ ದೇಶದ ವ್ಯವಸಾಯ 60% ಭೂಮಿ ನಿಂತಿರೋದೇ ಮಳೆ ಆಧಾರಿತವಾಗಿದೆ. ಇನ್ನು 40% ಮಾತ್ರ ನೀರಾವರಿ ಮೇಲೆ ನಿಂತಿದೆ. ಮತ್ತೆ ನೀರಾವರಿಯಲ್ಲಿ ಬೇರೆ ಬೇರೆ ವಿಧಾನಗಳಿದ್ದಾವೆ. ಹೀಗೆ 60% ಭೂಮಿ ಮಳೆ ಮೇಲೆ ಅವಲಂಬಿತವಾಗಿರೋದ್ರಿಂದ ನಾವು ಹೆಚ್ಚು ಆಹಾರ ಧಾನ್ಯಗಳನ್ನು ಇವತ್ತು ಬೆಳೀತಾ ಇದ್ದೀವಿ. ಕಾರಣ ಹಸಿರು ಕ್ರಾಂತಿಯ ಎಫೆಕ್ಟ್. 80ರ ದಶಕದ ನಂತರ ಭಾರತ ಆಹಾರ ಧಾನ್ಯಗಳಲ್ಲಿ ಅಂತ ದೊಡ್ಡ ಸಮಸ್ಯೆಯನ್ನ ಎದುರಿಸಿಲ್ಲ, ಉತ್ತಮವಾಗಿಯೇ ಸಾಧನೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಆದ್ರೆ ಹಸಿರು ಕ್ರಾಂತಿ ಆರಂಭಿಕವಾಗಿರೋ ಭಾರತಕ್ಕೆ ಅನುಕೂಲ ಆಯಿತು. ಆದ್ರೆ ಹಸಿರು ಕ್ರಾಂತಿ
ರೈತರಿಗೆ ಸರಮಾಲೆಗಳನ್ನೇ ತಂದೊಡ್ತು ಸಮಸ್ಯೆಗಳು. ಏನ್ ಸರಮಾಲೆಗಳು? ಈಗ ಭಾರತದ ರೈತ ಒಂದು ಟೈಟಲ್, ಭಾರತದ ರೈತ ಸಾಲದಲ್ಲೇ ಹುಡ್ತಾನೆ, ಸಾಲದಲ್ಲೇ ಬೆಳಿತಾನೆ, ಸಾಲದಲ್ಲೇ ಸಾಯ್ತಾನೆ. ಅಂದ್ರೆ ಸಾಲ ಮಾಡ್ತಾನೆ ಅವ್ನು ಬಂದಂತ ವ್ಯವಸಾಯ ಕೊನೆಗೆ ಸಾಲದಲ್ಲಿನೇ ಎಂಡಾಗುತ್ತೆ. ಯಾಕೆ? ನಮ್ಮ ದೇಶದ ರೈತರು ಬಡವರು ಅಲ್ವಾ? ಹಾಗಾದ್ರೆ ಈ ಹಸಿರು ಕ್ರಾಂತಿಯಲ್ಲಿ ಈಗಾಗಲೇ ಹೇಳಿದಾಗೆ ಸುಧಾರಿಸಿರ್ತಕ್ಕಂಥ ಬೀಜಗಳು ಬೇಕು, ರಸಗೊಬ್ಬರಗಳು ಬೇಕು, ಕ್ರಿಮಿನಾಶಕಗಳು ಬೇಕು, ನೀರು ಬೇಕು. ಇಷ್ಟು ಇದ್ರೆ ಮಾತ್ರ ಹಸಿರು ಕ್ರಾಂತಿ ಸಕ್ಸಸ್. ಸರಿ, ಇವಿಷ್ಟನ್ನು ಕೂಡ ಎಲ್ಲಾ ಜನರು ಕೊಳ್ಳಕ್ ಆಗುತ್ತಾ? ಯಾಕೆ? ನಮ್ಮ ದೇಶದ ರೈತರು ಕೊಡೋದು. ಅದಕ್ಕೆ ಇವೆಲ್ಲವನ್ನು ಕೊಳ್ಳಕ್ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ. ಅದಕ್ಕೆ ಜನರು ಮತ್ತೊಂದು ಗಲಾಟೆ ಸ್ಟಾರ್ಟ್ ಆಗುತ್ತೆ. ಯಾಕೆ? ಇವುಗಳೆಲ್ಲವನ್ನು ಕೂಡ ಕೊಳ್ಳುವಂತ ಶಕ್ತಿ ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಜನರು ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸರಿ, ಮತ್ತೊಂದು ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಅದಕ್ಕೆ ಸರ್ಕಾರ ಮತ್ತೊಂದು ಪ್ಲಾನ್ ತಂದು ಏನ್ ಮಾಡ್ತಂತ ಹೇಳಿದ್ರೆ, ಕಡಿಮೆ ಬೆಲೆಗೆ ಅಥವಾ ಸಬ್ಸಿಡಿ ರೂಪದಲ್ಲಿ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಬಿತ್ತನೆಯ ಬೀಜಗಳು, ಕಡಿಮೆ ಬೆಲೆಯಲ್ಲಿ ರಾಸಾಯನಿಕ ಗೊಬ್ಬರಗಳು, ಕಡಿಮೆ ಬೆಲೆಯಲ್ಲಿ ಕ್ರಿಮಿನಾಶಕಗಳು, ಮತ್ತೆ ಅಲ್ಲಲ್ಲೇ ಅಣೆಕಟ್ಟುಗಳನ್ನ ಕಟ್ಟಿ ನೀರನ್ನ ಕೊಡ್ತಕ್ಕಂಥ ಇವಿಷ್ಟನ್ನು ಕೂಡ ಸರ್ಕಾರ ಈಗಲೂ ಕೂಡ ಮಾಡ್ತಾ ಇದೆ. ನೋಡಿ, ನೀವು ಜೂನ್ ತಿಂಗಳು ಬಂತು ಅಂತ ಹೇಳಿದ್ರೆ ಸೊಸೈಟಿಗಳಲ್ಲಿ ಬೀಜ ಗೊಬ್ಬರ ಮಾರಾಟ ಮಾಡ್ತಾರ. ನೀವು ಯೂರಿಯಾ ಗೊಬ್ಬರ ಕೊಂಡ್ಕೊಳಕ್ ಹೋದ್ರೆ ನೀವೇನು ಒಂದ್ 2,000 ರೂಪಾಯಿ ಕೊಟ್ಟು ಕೊಂಡ್ಕೊಂತೀರಿ ಅಂದ್ಮೇಲೆ ಅದ್ರ ಒರಿಜಿನಲ್ ಬೆಲೆ 3,000 ಇರುತ್ತೆ. ಸರ್ಕಾರ 1,000 ರೂಪಾಯಿ ಸಾಲ ಸಬ್ಸಿಡಿ ಕಟ್ಟಿರುತ್ತೆ. ಯಾಕೆ? ಹಸಿರು ಕ್ರಾಂತಿಯಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಸಮಸ್ಯೆ ಇದು. ಒಂದು ಜನರು ಉದ್ಧಾರ ಆಗಲಿ ಅಂತ ಒಂದು ಪ್ರಾಜೆಕ್ಟ್ ಅಂತಂದ್ರೆ ಅದರಿಂದ ಬಡ ರೈತರಿಗೆ ಈ ತರದ ಸಮಸ್ಯೆ. ಅದಕ್ಕೆ ಸರ್ಕಾರನೇ ಏನ್ ಮಾಡ್ತಂತ ಹೇಳಿದ್ರೆ, ಕಡಿಮೆ ಬೆಲೆಯಲ್ಲಿ ಅಥವಾ ಸಬ್ಸಿಡಿ ಅಥವಾ ರಿಯಾಯಿತಿ ದರದಲ್ಲಿ ಬೀಜ, ಗೊಬ್ಬರ, ಕ್ರಿಮಿನಾಶಕ ಇವುಗಳೆಲ್ಲವನ್ನು ಕೂಡ ಕೊಡ್ತಕ್ಕಂಥ ಒಂದು ಸಿಸ್ಟಮ್ ಜಾರಿ ತರುತ್ತೆ. ಇಷ್ಟಾದ್ರೂ ಕೂಡ ಕೆಲವೊಂದು ಬರಗಾಲಗಳು ಬರ್ತವೆ. ಆ ಬರಗಾಲಗಳು ಬಂದು ಅಂದ್ರೆ ಅವ ಮತ್ತೆ ಇನ್ನೊಂದು ಸ್ಟಾರ್ಟ್, ರೈತರು ಬೆಳೆ ಹಾಳಾಗಿದೆ ಪರಿಹಾರ ಕೊಡ್ರಿ, ಮತ್ತೊಂದು ಕಾನ್ಸೆಪ್ಟ್ ಬಂತು, ಬೆಳೆ ವಿಮೆ ಅಂತ ಬಂತು. ಅಂದ್ರೆ ನಿಗದಿಪಡಿಸಿರ್ತಕ್ಕಂಥ ವಿಮಾ ಕಂಪನಿಗಳು ರೈತ ತಾನು ಬೆಳೆದಂತ ಬೆಳೆ ನಷ್ಟ ಆದ್ರೆ ಆ ನಿಗದಿಪಡಿಸಿರ್ತಕ್ಕಂಥ ಮೊತ್ತವನ್ನು ರೈತರಿಗೆ ಕೊಡ್ತಾರೆ. ಇದನ್ನ ಬೆಳೆ ವಿಮೆ ಎಂದು ಕರೆಯುತ್ತೇವೆ. ನೋಡಿ, ಹಸಿರು ಕ್ರಾಂತಿಯನ್ನು ಒಂದು ತಂದದ್ದು ದೊಡ್ಡ ಸರಮಾಲೆಗಳನ್ನೇ ತಂದಿದ್ದು ಸಮಸ್ಯೆಗಳನ್ನು. ಹೀಗೆ ಸರ್ಕಾರನೇ ಸಣ್ಣ, ಅತಿ ಸಣ್ಣ ರೈತರಿಗೆ ಅನುಕೂಲವಾಗ್ತಕ್ಕಂಥ ಉದ್ದೇಶದಿಂದ ಇವುಗಳೆಲ್ಲವನ್ನೂ ಕೂಡ ಜಾರಿಗೆ ತಂದಿರತಕ್ಕಂಥದ್ದನ್ನ ನಾವು ಕಾಣಬಹುದು. ಸಹಾಯಧನದ ರೂಪದಲ್ಲಿ ಸರ್ಕಾರ ಇದೆಲ್ಲವನ್ನು ಕೂಡ ಕೊಡ್ತಾ ಬಂದಿದೆ. ಇದ್ರ ಜೊತೆಗೆ ಈ ಸೊಸೈಟಿಗಳು ಅಂತ ಇದೆ ಹಳ್ಳಿಗಳು ಅಲ್ವಾ, ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂತ ಅಲ್ವಾ. ಈ ಸೊಸೈಟಿ ಮೂಲಕವಾಗಿ ರೈತನಿಗೆ ಕಡಿಮೆಯ ಬಡ್ಡಿ ದರದಲ್ಲಿ ಸರ್ಕಾರ ಸಾಲ ಕೊಡ್ತಾ ಇದೆ. ಗೊತ್ತಿದೆ ನಿಮಗೆ? ಯಾವಾಗ? ಈ ಜೂನ್ ತಿಂಗಳು ಸ್ಟಾರ್ಟ್ ಆಗುತ್ತೆ ಸಾಲ ಕೊಡ. 1 ಎಕರೆ ಒಣ ಭೂಮಿ ಇದ್ರೆ ಇಷ್ಟು, ನೀರಾವರಿ ಇದ್ರೆ ಇಷ್ಟು ಅಂತ ಹೇಳಿ ಅದು ಒಂದಿಷ್ಟು ಸಾಲವನ್ನು ಕೊಡುತ್ತೆ. ಮತ್ತೆ ಹೆಂಗೆ? ಕಡಿಮೆಯ ಬಡ್ಡಿ ದರದಲ್ಲಿ 3% ಇಂಟ್ರೆಸ್ಟ್. ಇವತ್ತು ತಾರೀಕು ಎಷ್ಟು? ಇವತ್ತು 11, ತಿಂಗಳಷ್ಟು 7, 2024. ಇವತ್ತು ನೀವೇನಾದ್ರೂ ಸೊಸೈಟಿಯಲ್ಲಿ ಸಾಲ ತಗೊಂಡ್ರೆ, ಒಂದು 50,000 ರೂಪಾಯಿ ಸಾಲ ತಗೊಂಡ್ರೆ, ಮುಂದಿನ ವರ್ಷ ಈ ದಿನಾಂಕದ ಒಳಗಾಗಿ 1 ದಿವಸ ಮುಂಚೆ, ಅಂದ್ರೆ ನಿನ್ನೆ ದಿವಸ 10/7/2025ಕ್ಕೆ ನೀನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಡ್ಡಿಯನ್ನ ಕಟ್ಟಿದ್ರೆ 3% ಇಂಟ್ರೆಸ್ಟ್, 3% ಇಂಟ್ರೆಸ್ಟ್. ನೀನೇನಾದ್ರೂ ಇವತ್ತಿನ ಡೇಟ್ ಅನ್ನ ಕ್ರಾಸ್ ಮಾಡಿದ್ರಿ ಅಂದ್ರೆ 16% ಇಂಟ್ರೆಸ್ಟ್ ಆಗುತ್ತೆ. ನಿಮ್ಮ ಲೋಕಲ್ ಬ್ಯಾಂಕ್ಗಳಲ್ಲಿ ಕೂಡ ಅಷ್ಟೇ, ರಾಷ್ಟ್ರೀಕೃತ ಬ್ಯಾಂಕ್ಗಳೆಲ್ಲ ವ್ಯವಸಾಯಕ್ಕಾಗಿ ಸಾಲ ಕೊಟ್ಟಿರ್ತಾರಲ್ಲ ಆ ಬ್ಯಾಂಕ್ಗಳು ಮತ್ತೆ ಸೊಸೈಟಿಗಳಲ್ಲಿ ಸರ್ಕಾರ, ಯಾಕೆಂದ್ರೆ ರೈತ ಆರ್ಥಿಕವಾಗಿ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ಹಸಿರು ಕ್ರಾಂತಿ ಬಂದ ಮೇಲೆ ಸಹಕಾರಿ ಸಂಘಗಳು ಅಂದ್ರೆ ನಿಮ್ಮ ಕೋಆಪರೇಟಿವ್ ಸೊಸೈಟಿಗಳು ಮತ್ತೆ ಸ್ಥಳೀಯವಾಗಿರ್ತಕ್ಕಂಥ ಬ್ಯಾಂಕ್ಗಳು ಅಲ್ಲೆಲ್ಲ ಕೂಡ ಈ ತರದ ಸಾಲದ ಸೌಲಭ್ಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಿಕೊಂಡು ಬಂದಿದೆ ಸುಮಾರು ವರ್ಷಗಳಿಂದ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಈ ಒಂದು 50,000, 60,000, 1 ಲಕ್ಷದವರೆಗಿನ ಸರ್ಕಾರ ಸೊಸೈಟಿ ಮೂಲಕವಾಗಿ ಸಾಲ ಕೊಡುತ್ತೆ. ಸಾಲ ಕೊಟ್ಟಾಗ ಸಾಲವನ್ನ ಕಟ್ಟಲಿಕ್ಕೆ ಆಗದೆ ಇದ್ದಾಗ ಸಾಲವನ್ನು ಕೂಡ ಸರ್ಕಾರ ಎಷ್ಟೋ ಸಾರಿ ಮನ್ನಾ ಮಾಡಿದೆ. ನೆನಪಿದೆ ನಿಮಗೆ? ಸಾಲದ ಮೇಲೆ ಬಡ್ಡಿ ಮನ್ನಾ ಮಾಡುತ್ತೆ, ಕೆಲವೊಮ್ಮೆ ಸಾಲವನ್ನೇ ಮನ್ನಾ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಕಾರಣ ರೈತರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಗಬಾರ್ದಿರ್ತಕ್ಕಂಥ ಉದ್ದೇಶಕ್ಕಾಗಿ ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಆಮೇಲೆ ಈ ಮಾರುಕಟ್ಟೆ ಒಂದು ಲಾಜಿಕ್ ಇದೆ. ಏನಿದೆ? ಮಾರುಕಟ್ಟೆಯಲ್ಲಿ ಕೊಳ್ಳುವವರ ಸಂಖ್ಯೆ ಜಾಸ್ತಿ ಇತ್ತು, ವಸ್ತುವಿನ ಪೂರೈಕೆ ಜಾಸ್ತಿ ಇದ್ರೆ, ವಸ್ತು ಜಾಸ್ತಿ ಇದೆ
ಕೊಳ್ಳುವವರು ಕಡಿಮೆ ಇದ್ದಾರೆ. ಅವಾಗ ಏನಾಗುತ್ತೆ, ಬೆಲೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದೇ ಮಾರುಕಟ್ಟೆಯಲ್ಲಿ ಕೊಳ್ಳುವವರ ಸಂಖ್ಯೆ ಜಾಸ್ತಿ ಇದ್ದು ಆ ವಸ್ತುವಿನ ಸರಬರಾಜು ಕಮ್ಮಿ ಇದ್ರೆ ಬೆಲೆಗಳು ಜಾಸ್ತಿ ಆಗುತ್ತೆ. ಹಸಿರು ಕ್ರಾಂತಿ ಬಂದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಉದಾಹರಣೆಗೆ ಟೊಮೆಟೊ ಹೆಂಗಿದೆ ರೇಟ್? ಟೊಮೆಟೊ 60-80 ರೂಪಾಯಿ ಕೆಜಿ ಇದೆ ಇವತ್ತಿನ ರೇಟ್ ಅಲ್ವಾ? ನಮ್ಮ ರೈತರು ಮಾಡ್ಬಿಡ್ತಾರೆ, 60-80 ರೂಪಾಯಿ ಕೆಜಿ ಐತೆ ಅಂತ ತಿಳ್ಕೊಂಡು ಎಲ್ಲವನ್ನೂ ಟೊಮೆಟೊ ಹಚ್ಚಿಬಿಡೋದು ಸುಮ್ಮನೆ. ಅದು ಒಂದು 2 ತಿಂಗಳಿಗೆ ಯಥೇಚ್ಛವಾಗಿ ಮಾರ್ಕೆಟಿಗೆ ಬಂದ್ಬಿಡುತ್ತೆ. ಅವಾಗ ಈಗ 60 ರೂಪಾಯಿ ಇರೋದು ಟೊಮೆಟೊ ಹಣ್ಣು 6 ರೂಪಾಯಿನೇ ಯಾರು ತಗೊಳ್ಳೋದು, 10 ರೂಪಾಯಿ ಕಾಲ್ ಕೆಜಿ ಅಂತ ಹೋಗ್ತಾರೆ. 10 ರೂಪಾಯಿ ಕಾಲ್ ಕೆಜಿ ಏನಾದ್ರು ಟೊಮೆಟೊ ಹಣ್ಣನ್ನ ರೈತ ಮಾರಿದ್ರೆ, ಈಗ ಅವ್ನು ಸಸಿ ಕೊಂಡದ್ದು, ಅದು ಗೊಬ್ಬರ, ಔಷಧಿ, ಲೇಬರು, ನೀರು, ಭೂಮಿ ಉಳುಮೆ ಮಾಡಿದ್ದು, ಇದೆಲ್ಲ ವರ್ಕೌಟ್ ಆಗುತ್ತೆ ಅವನಿಗೆ. ಏನ್ ಮಾಡ್ತಾರ ಅವಾಗ ಅವನು? ಏನ್ ಮಾಡ್ತಾರ ಅವಾಗ? ಏನ್ ಮಾಡ್ತಾರೆ? ಆತ್ಮಹತ್ಯೆ ಸೆಕೆಂಡ್ರಿ, ಫಸ್ಟ್ ಏನ್ ಮಾಡ್ತಾರ ಅವನು? ಗಲಾಟೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಸರ್ಕಾರದ ವಿರುದ್ಧ. ನಾವು ಬೆಳೆದಂತ ಬೆಳೆಗಳ ರೇಟು ಕುಸಿದಿದೆ, ಪರಿಹಾರ ಕೊಡಿ. ಹೌದಾ? ಕೂಗ್ತಾನೆ. ಅದು ಬರೀ ಟೊಮೆಟೊ ಒಂದೇ ಬೆಳೆ ಅಂತಲ್ಲ, ಟೊಮೆಟೊ ಆಗಿರ್ಬೋದು, ಭತ್ತ ಆಗಿರ್ಬೋದು, ಗೋಧಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ತೆಂಗಿನಕಾಯಿ, ತೆಂಗು ಬೆಳೆನೂ ಅಷ್ಟೇ. ತೆಂಗು ಬೆಳೆ ಬೆಳೆಯೋದು ತುಂಬಾ ಕಷ್ಟ. ಒಂದು ವರ್ಷ ಫಸಲು ಹಿಡಿಯುತ್ತೆ, ಒಂದು ವರ್ಷ ಫಸಲು ಹಿಡಿಯಲ್ಲ. ಆದ್ರೂ ಕೂಡ ಬೆಳೆಗಳು ಏರಿಳಿತಗಳು ಆಗ್ತವೆ. ಅದಕ್ಕೆ ತಾವು ಹೆಚ್ಚುವರಿಯಾಗಿ ಬೆಳೆದಂತ ಬೆಳೆಗಳಿಗೆ ಯೋಗ್ಯ ಬೆಲೆ ಸಿಗದೆ ಇದ್ದಾಗ ರೈತ ಸರ್ಕಾರದ ವಿರುದ್ಧ ಬಂಡಾಡ್ತಾರೆ. ಏನ್ ಮಾಡ್ತಾನ ಅವಾಗ? ನಮಗೆ ಒಂದು ಫಿಕ್ಸ್ ಬೆಲೆಯನ್ನ ಕೊಡ್ರಿ. ಸರ್ಕಾರಕ್ಕೆ ಮತ್ತೆ ತಲೆ ಬಿಸಿ ಆಗಿದೆ. ಇದು ಏನಿದು, ನಾವು ಆಹಾರ ಧಾನ್ಯಗಳು ಹೆಚ್ಚಾಗಲಿ ಅಂತ ಮಾಡಿದ್ರೆ ತಪ್ಪಾಯ್ತಲ್ಲ ಅಂತ. ಅವಾಗ ಮತ್ತೆ ಸರ್ಕಾರ ಏನ್ ಮಾಡುತ್ತೆ? ಹೆಚ್ಚಾಗಿ ಬೆಳೆದಾಗ ನೀವು ಮಾರ್ಕೆಟ್ಗೆ ತರಬಾರ್ದು, ನೀವು ಅವುಗಳನ್ನ ಸ್ಟಾಕ್ ಇಡ್ರಿ. ಸ್ಟಾಕ್ ಇಡಕ್ ಬೇಕಲ್ಲ ನಮ್ಗೆ ಕೊಡೋಣ. ಮೆಕ್ಕೆಜೋಳ ಯಥೇಚ್ಛವಾಗಿ ಬೆಳೆದ್ವಿ, ಮೆಣಸಿನಕಾಯಿ ಯಥೇಚ್ಛವಾಗಿ ಬೆಳೆದ್ವಿ, ಈರುಳ್ಳಿ ಯಥೇಚ್ಛವಾಗಿ ಬೆಳೆದ್ವಿ, ಬೆಳ್ಳುಳ್ಳಿ ಯಥೇಚ್ಛವಾಗಿ ಬೆಳೆದ್ವಿ. ಸರಿ, ಅವನು ಸ್ಟಾಕ್ ಇಡಕ್ ಬೇಕಲ್ಲ, ನಮಗೆ ಬೆಳೆದಿದ್ದೀವಿ, ಮಾರ್ಕೆಟ್ ಅಲ್ಲಿ ರೇಟ್ ಡೌನ್ ಇದೆ, ಸ್ಟಾಕ್ ಇಡ್ಬೇಕಲ್ಲ. ಅದಕ್ಕೆ ಸರ್ಕಾರ ಮತ್ತೊಂದು ಪ್ಲಾನ್ ಮಾಡ್ತು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ APMC ಅಂತ ಸ್ಟಾರ್ಟ್ ಮಾಡ್ತು. ಆ APMCಗಳಲ್ಲಿ ಸರ್ಕಾರ ತಾನೇ ದೊಡ್ಡ ದೊಡ್ಡ ಗೋಡಾನುಗಳನ್ನ ಕಟ್ಟಿಸ್ತದೆ. ರೈತ ಅಲ್ಲಿ ಹೋಗಿ ಒಂದು ಬಾಡಿಗೆ ಇರುತ್ತೆ, ಲಿಮಿಟೆಡ್ ಕಡಿಮೆ ಬಾಡಿಗೆ ಇರುತ್ತೆ. ಅಲ್ಲಿ ಹೋಗಿ ತನ್ನ ಮೆಕ್ಕೆಜೋಳವನ್ನ ಅಲ್ಲಿ ಹೋಗಿ ಸ್ಟಾಕ್ ಹಚ್ಚಬಹುದು. ಬೆಲೆ ಬಂದಾಗ, ರೇಟ್ ಬಂದಾಗ ಅವ್ರು ಏನು ಒಂದ್ ದಿವಸಕ್ಕೆ ಒಂದು ಚೀಲಕ್ಕೆ ಎಷ್ಟು ನೆಲ ಬಾಡಿಗೆ ಇರುತ್ತೋ ನೆಲ ಬಾಡಿಗೆಯನ್ನು ಕೊಟ್ಟು ಅದನ್ನ ತಗೊಂಡು ಅವನು ಹೆಚ್ಚಿನ ಬೆಲೆ ಬಂದಾಗ ಮಾರಾಟ ಮಾಡಬಹುದು. ಇದು ಎಲ್ಲರಿಗೂ ಸಾಧ್ಯ ಇದೆಯಾ? ಸಣ್ಣ ರೈತರಿಗೆ, ಬಡವರಿಗೆ ಇದು ಸಾಧ್ಯ ಇಲ್ಲ. ಅದಕ್ಕೆ ಹಳ್ಳಿಗಳಲ್ಲಿ ನೀವೇನಾದ್ರೂ ದೊಡ್ಡ ದೊಡ್ಡ ಗೋಡಾನುಗಳನ್ನ ಕಟ್ಟಿಸ್ತವೆ ಅಂದ್ರೆ ಸರ್ಕಾರ ಆರ್ಥಿಕ ಸಹಾಯವನ್ನು ಕೊಡುತ್ತೆ. ನೀವು ಬೆಳೆದಿರ್ತಕ್ಕಂಥ ಬೆಳೆಯನ್ನ ಸ್ಟಾಕ್ ಮಾಡಿ ಇಟ್ಕೊಂಡು ರೇಟ್ ಬಂದಾಗ ನೀವು ಮಾರ್ಕೆಟ್ ಹೋಗಿ ಮಾರಾಟ ಮಾಡ್ತೀನಿ ಅಂದ್ರೆ ಸರ್ಕಾರ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡುತ್ತೆ. ನೀವು ಗೋಡೌನ್ ಕಟ್ಟಿದ್ರೆ ಸರ್ಕಾರ ನಿಮಗೆ ರಿಯಾಯಿತಿ ದರದಲ್ಲಿ ಸಾಲ ಸೌಲಭ್ಯ, ಸಬ್ಸಿಡಿಗಳನ್ನ ಕೊಡುತ್ತೆ. ಆಮೇಲೆ ಕೆಲವೊಂದಿಷ್ಟು ವಸ್ತುಗಳಿದಾವೆ, ಅವುಗಳನ್ನ ಜಾಸ್ತಿ ದಿವಸ ಸಂಗ್ರಹಿಸಿರ್ಬೇಕಪ್ಪ ಅಂತ ಹೇಳಿದ್ರೆ ಅವಕ್ಕೆ ಸ್ವಲ್ಪ ಈ ಕೂಲು ವೆದರ್ ಬೇಕು. ರೆಫ್ರಿಜರೇಟರ್ ಅಂತ ಕರೀತೀವಿ, ಶೈತ್ಯಾಗಾರಗಳು ಅಂತ ಕರೀತೀವಿ. ಉದಾಹರಣೆಗೆ ಹೂವು, ಹಣ್ಣು, ಇವುಗಳನ್ನ ಒಂದು ವಾರಗಂಟೆ ನೀವು ಸ್ಟೋರೇಜ್ ಮಾಡಬಹುದು. ಅಂದ್ರೆ ಅವೆಲ್ಲ ಪೂರ್ತಿ ತಂಪಿರಬೇಕು. ಆ ತರದ ಸರ್ಕಾರದ ಕೂಡ ಕೆಲವೊಂದು ಸ್ಟೋರೇಜ್ ಹೌಸ್ ಇರ್ತವೆ, ಅಲ್ಲಿ ಹೋಗಿ ನೀವು ಇವುಗಳನ್ನ ಸಂಗ್ರಹಣೆ ಮಾಡಿ ಇಟ್ಕೊಂಡು ಮಾರಾಟಕ್ಕೆ ಬಿಡಬಹುದು. ಹೀಗೆ ಆ ಗೋಡಾನುಗಳನ್ನ ಕಟ್ಟಿಸಿ ಅವುಗಳನ್ನ ಸಂಗ್ರಹಿಸಿರ್ತಕ್ಕಂಥ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಹೀಗೆ ಹಸಿರು ಕ್ರಾಂತಿಗೆ ಯಾವುದೋ ಒಂದು ಅನುಕೂಲಕ್ಕಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಏನಿದೆಯಲ್ಲ ಅದು ಪರಿಪೂರ್ಣವಾಗಿ ಸರ್ಕಾರಕ್ಕೆ ಹೊರೆಯಾಗ್ತಾ ಬಂದಿರತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಆಮೇಲೆ ಇದರ ನಂತರ ಸುಗ್ಗಿ ನಂತರದ ತಂತ್ರಜ್ಞಾನ. ಈಗ ಸುಗ್ಗಿ ಪೂರ್ವ ಅಂತ ಕೇಳಿದ್ವಿ, ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ ಹೇಳಿದ್ರೆ ಈಗ ಹೇಳಿದೆಲ್ಲ ಇದು. ನೀವು ಬೆಳೆಯನ್ನ ಬೆಳೆದ ನಂತರ ಅದನ್ನ ಸಂಗ್ರಹಿಸಿಟ್ಟು ಯೋಗ್ಯವಾಗಿರ್ತಕ್ಕಂಥ ಬೆಲೆಗಳು ಬಂದಾಗ ಮಾರಾಟ ಮಾಡ್ಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತೀರಲ್ಲ ಅವುಗಳೆಲ್ಲವೂ ಕೂಡ ಸುಗ್ಗಿಯ ನಂತರದ ತಂತ್ರಜ್ಞಾನ ಎಂಬತಕ್ಕಂಥ ಹೆಸರನ್ನ ಕರೀತೇವೆ. ಅಂದ್ರೆ ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟದ ಬಳಕೆಗೆ ತರಲಾಗಿರ್ತಕ್ಕಂಥ ಎಲ್ಲಾ ವ್ಯವಸ್ಥೆಗಳನ್ನ ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ ಕರೀತೀವಿ. ಅದು ಸುಗ್ಗಿ ಪೂರ್ವ ಅಂದ್ರೆ ಬೆಳೆಯನ್ನ ಬಿತ್ತೋದಕ್ಕಿಂತ ಮೊದಲು. ಇದೆಯಲ್ಲ, ಬೆಳೆಯನ್ನ ಬೆಳೆದ್ಬಿಟ್ವಿ, ಬೆಳೆ ಬೆಳೆದ ಮೇಲೆ ಸಮಸ್ಯೆ ಉಂಟಾಗುತ್ತಲ್ಲ, ಆವಾಗ ಇದನ್ನ ಹೇಗೆ ಪ್ರಿಸರ್ವೇಟಿವ್ ಮಾಡಬೇಕು, ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೆಗೆದುಕೊಳ್ತಕ್ಕಂಥ ಒಂದಿಷ್ಟು ಇವು ಕ್ರಮಗಳು. ಇದನ್ನ ಸುಗ್ಗಿ ನಂತರದ ತಂತ್ರಜ್ಞಾನ ಎಂಬತಕ್ಕಂಥ ಹೆಸರಿಂದ ನಾವು ಇದನ್ನ ಕರಿತೀವಿ. ಇಲ್ಲಿ ಇವತ್ತೇನೋ
ಆಹಾರ ಧಾನ್ಯಗಳಿಗೆಲ್ಲ ಸಮಸ್ಯೆಗಾಗಿ ಕೃಷಿ ಉತ್ಪಾದನೆಗಾಗಿ ಹಸಿರು ಕ್ರಾಂತಿ ತಂದಿದೆ. ಆದ್ರೆ ಇದು ಹಸಿರು ಕ್ರಾಂತಿ ಇದ್ದಲ್ಲಿ ಇದು ಒಂಥರ ಬಿಳೆ ಆನೆ ಇದ್ದಂಗೆ, ಇದನ್ನು ಸಾಕ ತುಂಬಾ ಕಷ್ಟ ಇದೆ. ಯಾಕೆ ನಾ ಹೇಳ್ತೇನೆ, ಯಾವ್ದೋ ಉದ್ದೇಶ ಇತ್ತಂದ್ರೆ ಇನ್ನೇನೇನೋ ಸಮಸ್ಯೆಗಳು ಸ್ಟಾರ್ಟ್ ಆಯ್ತು. ಇದು ಶಾಶ್ವತ ಪರಿಹಾರ ಅಂದ್ರೆ ಏನ್ ಮಾಡ್ಬೇಕು? ಇದು ತೊಲಗಿಸ್ಬಿಡ್ಬೇಕು. ಏನ್ ಮಾಡೋದು? ಒಂದು ನೀವು ಕಲ್ಪನೆ ಹೇಳಿ ನೋಡೋಣ, ಸರಿ ತಪ್ಪ. ಆಮೇಲೆ ಏನ್ ಮಾಡ್ಬೋದು? ಹೇಳ್ರಿ, ಏನ್ ಮಾಡ್ಬೋದು ಹೇಳ್ರಿ? ಹಸಿರು ಕ್ರಾಂತಿ ನಿಲ್ಲಿಸ್ಬಿಡ್ಬೇಕು. ಸರಿ, ನಿಲ್ಲಿಸಿದ ಆಹಾರ ಧಾನ್ಯಗಳು ಬೇಕಲ್ಲ. ಹಸಿರು ಕ್ರಾಂತಿ ತಂದ್ರಿ, ಇಲ್ಲಿ ಹಸಿರು ಕ್ರಾಂತಿ ತಂದ್ರಿ, ಇದು ನಿಲ್ಲಿಸಿದ ಆಹಾರ ಧಾನ್ಯಗಳಿಗೆ ಏನ್ ಮಾಡಲ್ಲ? ಬೇರೆ ದೇಶದಿಂದ ಕೊಂಡ್ಕೊಂಡು ತಂದ್ರೆ ದುಡ್ಡು ಜಾಸ್ತಿ ಕೊಡ್ಬೇಕು. ಅದಕ್ಕೆ ಯಾವಾಗ್ಲೂ ರಫ್ತು ಲಾಭ, ಆಮದು ನಷ್ಟ. ಮತ್ತೆ ಗೋಡನ್ಗಳನ್ನ ಅಲ್ಲ, ಗೋಡನ್ ನಾವೇ ರಚನೆ ಮಾಡ್ಕೊಳ್ಳಕ್ಕೆ ನಮ್ಮ ದೇಶದಲ್ಲಿ ಎಲ್ಲ ಆ ಶಕ್ತಿ ಇಲ್ಲ. ಏನ್ ಮಾಡ? ರಾಸಾಯನಿಕ ಗೊಬ್ಬರಗಳು ಮುಕ್ತವಾಗಿ ನಾವು ಬೆಳೆಯನ್ನ ಬೆಳತಕ್ಕಂಥದ್ದನ್ನ ಕಟ್ಕೋಬೇಕು. ಯಾಕೆಂದ್ರೆ 1967ರಿಂದ 70ರ ಅವಧಿ ಒಳಗೆ ನಮ್ಗೆ ಇದು ಬಂದಿತ್ತು ಹಸಿರು ಕ್ರಾಂತಿ. ಅದಕ್ಕಿಂತ ಹಿಂದೆ ಇತ್ತ ಇರ್ಲಿಲ್ಲ. ಬೆಳೆ ಬೆಳೀತಾ ಇದ್ವಿ, ಒಟ್ಟಿಗೆ ತಿಂತಿದ್ರು. ಮತ್ತೆ ಬೆಳೆ ಬೆಳೀತಾ ಇದ್ವಿ, ಇಳುವರಿ ಕಡಿಮೆ ಬರ್ತಾ ಇತ್ತು. ಬೆಳೆ ಬೆಳೀತಿದ್ವಿ, ಇಳುವರಿ ಕಡಿಮೆ. ಇದು ಇಳುವರಿ ಜಾಸ್ತಿ ಮಾಡ್ತಾ ಅಷ್ಟೇ. ಆದ್ರೆ ನಮಗೆ ಆಗ್ಬೇಕಾಗಿರ್ತಕ್ಕಂಥದ್ದೇನು? ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಬೇಕಾಗಿದೆ, ಕ್ರಿಮಿನಾಶಕಗಳನ್ನ ಬಳಸಲು ನಿಲ್ಲಿಸಬೇಕಾಗಿದೆ, ನೀರಿನ ಯಥೇಚ್ಛ ಬಳಕೆಯನ್ನ ನಿಲ್ಲಿಸಬೇಕಾಗಿದೆ. ಹಾಗಾದ್ರೆ ಆಲ್ಟರ್ನೇಟ್ ನಾವೇನ್ ಮಾಡ್ಬೇಕಾಗಿದೆ? ಈಗ ಅಂದ್ರೆ ರಾಸಾಯನಿಕ ಗೊಬ್ಬರಗಳ ಬದಲಿಗೆ ನಾವು ಸಾವಯವ ಕೃಷಿಯನ್ನ ಮಾಡಬೇಕಾಗಿದೆ, ನೈಸರ್ಗಿಕ ಕೃಷಿಯನ್ನ ಮಾಡಬೇಕಾಗಿದೆ. ಸಾವಯವ ಕೃಷಿ ಅಂದ್ರೆ ನಮ್ಮ ದನದ ಹಸುವಿನ ಸೆಗಣಿ, ಗಂಜಲು ಇದನ್ನೆಲ್ಲ ಬಳಕೆ ಮಾಡಿಕೊಂಡು ನಾವು ಬಿತ್ತನೆ ಬೀಜವನ್ನು ಬಿತ್ತಬೇಕಾಗಿದೆ. ಜೊತೆಗೆ ಈ ರಾಸಾಯನಿಕ ಕ್ರಿಮಿನಾಶಕ ಔಷಧಿಗಳ ಬದಲಿಗೆ ನಾವೇನ್ ಮಾಡ್ಬೇಕಾಗಿದೆ? ಜೈವಿಕ ಔಷಧಿಗಳನ್ನ ಬೆಳೆಗಳಿಗೆ ಸಿಂಪಡಣೆ ಮಾಡಬೇಕಾಗಿದೆ. ಜೈವಿಕ ಔಷಧಿಗಳು ಅಂತ ಹೇಳಿದ್ರೆ ಅವು ಇತ್ತೀಚೆಗೆ ಹೊಸದಾಗಿ ಬಂದಿದೆ, ನ್ಯಾನೋ ಟೆಕ್ನಾಲಜಿ ಅಂತ. ಉದಾಹರಣೆಗೆ ಯೂರಿಯಾ ಗೊಬ್ಬರ ಇದೆ, ಒಂದು ಬ್ಯಾಗಿಗೆ ನಿಮಗೆ 2,000 ರೂಪಾಯಿ ಕೊಡಬೇಕು. ನೀವು ಭೂಮಿ ಮೇಲೆ ಇದನ್ನ ಎರಸ್ತಾ ಉಗ್ತಾ ಹೋಗ್ತೇವೆ. ನೀವು ಭೂಮಿ ಮೇಲೆ ಬೆಳೆಗಳಿಗೆ ಉಗ್ತಾ ಹೋದಾಗ ನಮ್ಮ ರೈತರು ಫುಲ್ ಸ್ಟ್ಯಾಂಡರ್ಡ್. ಮೆಕ್ಕೆಜೋಳ ಬುಡುಕ್ ಗೊಬ್ಬರ ಹಾಕಲ್ಲ ಇವರು, ಉಗ್ಕೆ ಅಂತ ಹೋಗ್ತಾರೆ. ಹಿಂಗೆ ನೀವು ಉಗ್ತಾ ಹೋದ್ರೆ ಹೊಲ ತುಂಬಾ ದುಡ್ಡು ಉಗ್ಗಿದೆ. ಯಾಕೆ? 2,000 ರೂಪಾಯಿ ಒಂದು ಬ್ಯಾಗ್ ಅದು. ನೀವು ಹಾಕೋದಾದ್ರೆ ಗಿಡದ ಬುಡುಕ್ ಹಾಕ್ಬೇಕು. ಬುಡುಕ್ ಹಾಕ್ರೆ ಅಂದ್ರೆ ಇಷ್ಟತ್ರ ಬೆಳೆದಿರುತ್ತೆ, ಗರಿ ಎಲ್ಲ ಪರಸ್ತವೆ. ಫುಲ್ ಸ್ಟ್ಯಾಂಡರ್ಡ್ ನಮ್ಮ ರೈತ. ಅದಕ್ಕೆ ಮಾಡ್ತಾರೆ, ಉಗ್ತಾ ಹೋದಾಗ ಒಂದ್ ಕಡೆ ಬಿದ್ರು ಬಿದ್ದು, ಇನ್ನೊಂದ್ ಕಡೆ ಬೆಳಿಗ್ಗೆ. ಅದ್ರ ಬದಲಿಗೆ ಈಗೇನಾಗಿದೆ, ಅದೇ ಯೂರಿಯಾನೇ ಒಂದು 50 kg ಪ್ಯಾಕ್ ಬಂದು ಅರ್ಧ ಲೀಟರ್ ಬಾಟ್ಲಲ್ಲಿ ಬಂದಿದೆ. ನ್ಯಾನೋ ಯೂರಿಯಾ ಅಂತ ಬಂದಿದೆ. ನ್ಯಾನೋ ಯೂರಿಯಾ ಅದು ಜೈವಿಕ ತಂತ್ರಜ್ಞಾನದ್ದು. ಅದನ್ನ ಬುಡಕ್ ಹಾಕಕ್ಕೆ ಉಗ್ಗಕ್ಕೆ ಬರಲ್ಲ, ಸ್ಪ್ರೇ ಮಾಡಿ. ನೀವು ಬುಡಕ್ ಗೊಬ್ಬರ ಉಗ್ತಾ ಬರ್ತೀರ, ನಿಮಗೆ ನೀವು ಉಗ್ಗಿದ ಗೊಬ್ಬರ 40% ಅಷ್ಟೇ ಬೆಳೆ ಸಿಗುತ್ತೆ, 60% ಗಾಳಿಯಲ್ಲಿನೇ ಆವಿಯಾಗಿ ಹೋಗುತ್ತೆ. ಆದ್ರೆ ಈ ಸ್ಪ್ರೇ ಮಾಡೋದಿದೆ ನ್ಯಾನೋ ಟೆಕ್ನಾಲಜಿ ಯೂರಿಯಾ, ನೀವು ಸ್ಪ್ರೇ ಮಾಡಿದ್ರೆ ನೇರವಾಗಿ ಗಿಡದ ಎಲೆಗೆ ಬೀಳುತ್ತೆ. ಗಿಡಗಳು ಎಲೆ ಆಹಾರವನ್ನು ಎಲ್ಲಿಂದ ತಯಾರಿಸ್ತಾರೆ? ಎಲೆಗಳಿಂದ ತಯಾರಿಸ್ತಾರೆ. ಎಲೆಗಳಿಗೆ ಡೈರೆಕ್ಟ್ ಫುಡ್ ಕೊಟ್ಟಂಗೆ ನೀವು ಇದನ್ನ 100% ಇದು ಫೇಲ್ ಆಗದೇ ಇಲ್ಲ, ನೇರವಾಗಿ ಆಹಾರವನ್ನು ಉತ್ಪಾದನೆ ಮಾಡ್ತಾರೆ. ಅದಕ್ಕೆ ಜೈವಿಕ ತಂತ್ರಜ್ಞಾನದ ಕೀಟನಾಶಕಗಳನ್ನ, ಕ್ರಿಮಿನಾಶಕಗಳನ್ನ ನಾವು ಬಳಸಬೇಕು. ಜೊತೆಗೆ ಇವೊಂದಿಷ್ಟು ತೋಟಗಾರಿಕೆ ಬೆಳೆಗಳು ಬರ್ತಾರೆ. ಅಡಿಕೆ ಅಂತೆ, ತೆಂಗಂತೆ, ಕಾಫಿ, ಟೀ, ರಬ್ಬರು ಇವುಗಳೆಲ್ಲ ಬರ್ತಾರೆ. ಇವುಗಳನ್ನ ಬೆಳೀಲಿಕ್ಕೆ ನಾವೇನ್ ಮಾಡ್ಬೇಕು? ಶೂನ್ಯ ಬಂಡವಾಳ ಪದ್ಧತಿ, ನೈಸರ್ಗಿಕ ಪದ್ಧತಿ ಒಳಗಳಿಗೆ ನಾವು ಬೆಳಿಬೇಕು. ಶೂನ್ಯ ಬಂಡವಾಳ ಅಂದ್ರೆ ಶೂನ್ಯ ಹೆಸರಿದೆ, ಶೂನ್ಯ, ಏನು ಬಂಡವಾಳ ಹಾಕಲಿಲ್ಲ. ಸೊ ಏನು ಬಂಡವಾಳ ಆಗ್ತದೆ, ಹೆಂಗ್ ಬೆಳಿಬೇಕು ಸರ್? ನೀವು ಅಡಿಕೆಯನ್ನ ಹಾಕಿ, ತೆಂಗನ್ನ ಹಾಕಿ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಕೊಡಿ. ಆ ಹೊಲದಾಗ ಹೋಗ್ಲೇಬಾರ್ದು ನೀವು. ಶೂನ್ಯ ಬಂಡವಾಳ ನೈಸರ್ಗಿಕ ಪದ್ಧತಿ ಅಂದ್ರೆ ಏನು ಗೊತ್ತಾ? ಬೆಳೆ ಹಾಕೋದು ಸುಮ್ಮನಿರೋದು ಅಂತ ಅರ್ಥ. ಸೊ ಸುಮ್ಮನಿದ್ರೆ ಹೆಂಗಾಗುತ್ತೆ? ನೀವು ಸುಮ್ಮನಿದ್ರೆ ಅದ್ರ ಗಿಡದ ಎಲೆಗಳು ಬೀಳ್ತಾರೆ, ಅಲ್ಲಿ ಕಳೆ ಹುಟ್ಟುತ್ತೆ, ಮಳೆ ಇಲ್ಲ ಅಂದ್ರೆ ಮತ್ತೆ ಒಣಗುತ್ತೆ, ಭೂಮಿಗೆ ಅದು ಏನಾಗುತ್ತೆ, ಮಲ್ಚಿಂಗ್ ಆಗುತ್ತೆ.
ಅವಾಗ ಡೈರೆಕ್ಟ್ ಆಗಿ ಸನ್ಲೈಟ್, ಸೂರ್ಯನ ಬೆಳಕು, ಭೂಮಿ ಬೆಳಕು ಎಲ್ಲ ಹುಲ್ ಬೆಳಕೊಂಡ್ರೆ ಹೇಗೆ ಬೀಳುತ್ತೆ? ಅವಾಗ ಕೆಳಗಡೆ ಇರುವಂತ ತೇವಾಂಶ ಹಾಗೆಯೇ ಉಳ್ಕೊಳ್ಳುತ್ತೆ. ಯಾವಾಗ ಭೂಮಿ ಬರಡಾಗುತ್ತೆ, ಸೂರ್ಯನ ಬೆಳಕು ನೇರವಾಗಿ ಭೂಮಿ ಬಿದ್ದಾಗ ಭೂಮಿ ಆರುತ್ತೆ, ನೀರು ಬೇಕು ಅನ್ಸುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಬಿದ್ದಂತ ಗಿಡದ ಎಲೆ, ಕಸ, ಕಳೆ ಎಲ್ಲದನ್ನ ಹಂಗೇ ಬಿಡ್ಬೇಕು ಭೂಮಿಗೆ. ಸರ್ ಅದೇನಾಗುತ್ತೆ, ನೆಕ್ಸ್ಟ್ ಮಳೆಗಾಲ ಬಂತು ಅಂದ್ರೆ ಅದ್ರ ಒಳಗಡೆ ಏನಾಗುತ್ತೆ, ಸೂಕ್ಷ್ಮ ಜೀವಿಗಳು ಹುಡುಕ್ತಾರೆ. ಎರೆಹುಳು, ರೈತನ ಮಿತ್ರ ಕೇಳಿದ್ರೆ ಅದು ಹುಟ್ಟುತ್ತೆ. ಎರೆಹುಳು ವಿಶೇಷತೆ ಏನ್ ಗೊತ್ತಾ, ಅದು ನೀವು ನಮ್ಮ ರೈತರಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಅಡಿಕೆ ಒಂದ ಒಂದ್ ಸ್ವಲ್ಪ ಹುಲ್ಲಾಗ್ಬಿಟ್ಟು ಹೊಲ ಹೊಡಿ 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 ಹೊಲ ಸ್ವಚ್ಛ ಇರ್ಬೇಕು. ಹೆಂಗೆ ಸರಿ ಕೂದುದ್ರೆ ಸ್ವಚ್ಛ ಸ್ವಚ್ಛ ಇರ್ತಾವ, ಕೂದುದು ನೋಡಿದ್ರೆ ಹಂಗೆ ಸ್ವಚ್ಛ ಇರ್ಬೇಕು ಹೊಲ. ಯಾವ ರೈತ ಹೊಲ ಸ್ವಚ್ಛ ಇರ್ತಾನ ಅವನ ಜೇಬು ಕೂಡ ಸ್ವಚ್ಛ ತಾನೆ. ಅದಕ್ಕೆ ಏನ್ ಮಾಡ್ಬೇಕು, ಹೊಲದಾಗ ಕಳೆ ಬಿಡಬೇಕು, ಕಳೆ ಬೆಳಿಬೇಕದು. ಭೂಮಿಯನ್ನು ಉಳುಮೆ ಮಾಡಬಾರ್ದು. ನೀವು ಭೂಮಿಯನ್ನು ಉಳುಮೆ ಮಾಡ್ತಾರ ಟ್ರ್ಯಾಕ್ಟರ್ ತಗೊಂಡೋಗಿ, ನೀವು ಫ್ಲೋ ಹೊಡಿತೀರ, ಎಷ್ಟು 1 ಅಡಿ ಆಳವಾಗಿ ಹೊಡಿತೀರಾ, ಬೇಡ 1.25 ಅಡಿನ ಅಷ್ಟೇ. ಅದಕ್ಕೆ ನೀವು ಟನ್ನುಗಟ್ಟಲೆ ಭಾರದ ಟ್ರ್ಯಾಕ್ಟರ್ ಹೊಲ ಹೊಡಿಬೇಕು. ಅದು ಉಳುಮೆ ಮಾಡುತ್ತೆ, ಹಿಂದ್ಗಡೆ ಮತ್ತೆ ಭೂಮಿಯನ್ನು ಹೆಚ್ಚಿಕೊಡ್ತದು. ಟ್ರ್ಯಾಕ್ಟರ್ ಭಾರ ಭೂಮಿ ಮೇಲೆ ಬೀಳ್ಬೇಕಲ್ಲ, ಮತ್ತದು ಭೂಮಿ ಏನಾಗುತ್ತೆ, ಎಟ್ಟೆ ಆಗುತ್ತೆ, ನಮ್ಗೆ ಗೊತ್ತಾಗಲ್ಲ ಅಷ್ಟೇ ಅದು. ಅದ್ರ ಬದಲು ನೀವು ಉಳುಮೆ ಮಾಡೋದು ಬಿಟ್ರೆ ಅಲ್ಲಿ ಎರೆಹುಳುಗಳು ಹೋಗ್ತಾರೆ. ಎರೆಹುಳುಗಳು ಏನ್ ಮಾಡ್ತವೆ, 8 ರಿಂದ 10 ಅಡಿ ಭೂಮಿಯನ್ನು ಆಳವಾಗಿ ಹೋಲ್ ಮಾಡ್ತವೆ. ನೀವೇನ ಅವಕ್ಕ ಅನ್ನ ನೀರು ಹಾಕ್ಸಂಕಿದೆ ಫ್ಯಾಕ್ಟ್ರಿಗೆ ಬೇಜಾರಾಗ್ಬೇಕಲ್ಲ. ಹಿಂಗ್ ಹೋಗಿದ್ದ ಎರೆಹುಳು ಅದೇ ಹೋಲ್ನಲ್ಲಿ ವಾಪಸ್ ಬರಲ್ಲ, ಇನ್ನೊಂದು ಕಡೆ ಹೋಲ್ ಮಾಡ್ಕೊಂಡ್ಬರುತ್ತ. ಮತ್ತದು ಒಂದು ದಿನಕ್ಕೆ ಒಂದು ಎರೆಹುಳು ತನ್ನ ದೇಹಕ್ಕಿಂತ 5 ಪಟ್ಟು ಜಾಸ್ತಿ ಎರೆಹುಳುವನ್ನ ಉತ್ಪಾದನೆ ಮಾಡುತ್ತೆ. ಅದು 5 ಗ್ರಾಮ್ ಇದೆ ಅಂದ್ರೆ 25 ಗ್ರಾಮು ಎರೆಹುಳುವಿನ ಗೊಬ್ಬರ ಅಂತ ಕರಿತೀರ. ಎರೆಹುಳುವಿನ ಗೊಬ್ಬರವನ್ನು ಹೊರಗಡೆ ಹಾಕುತ್ತೆ. 5 ಪಟ್ಟು ಜಾಸ್ತಿ ಆಗುತ್ತೆ ಅಂದ್ರೆ ಹೊಲದ ತುಂಬನು ಕೂಡ ಲಕ್ಷಾಂತರ ಎರೆಹುಳು ಅದು ಅಂದ್ಮೇಲೆ ಒಂದು ದಿವಸಕ್ಕೆ ನಿಮಗೆ ಎಷ್ಟು ಕೆಜಿ ಗೊಬ್ಬರವನ್ನ ಭೂಮಿ ಕೊಡ್ಬೋ. ಸೈಂಟಿಫಿಕಲಿ ಪ್ರೂವ್ ಏನಂದ್ರೆ ಎರೆಹುಳುವಿನಷ್ಟು, ಅದನ್ನ ಇಂಗ್ಲಿಷ್ ನಲ್ಲಿ ವರ್ಮಿ ಕಾಂಪೋಸ್ಟ್ ಅಂತ ಕರೀತಾರೆ, ಎರೆಹುಳುವಿನಷ್ಟು ಉತ್ಕೃಷ್ಟವಾದ ಗೊಬ್ಬರ ಮತ್ತೊಂದಿಲ್ಲ. ಇದು ವೈಜ್ಞಾನಿಕ ಸತ್ಯ. ನೀವೇನಾದ್ರೂ ಎರೆಹುಳುಗೆ ಕೊಟ್ಕೊಂಡಿದ್ದೀರಾ? ಏನಿಲ್ಲ. ಏನ್ ಮಾಡಿದ್ದೀರಿ? ಸುಮ್ಮನೆ ವ್ಯವಸಾಯ ಅಂದ್ರೆ ಸುಮ್ಮನಿರೋದು, ತೋಟಗಾರಿಕೆ ಬೆಳೆಯುವಂತ ಹೇಳೋದು. ಹೀಗೆ ನೀವು ಬಿಡ್ತಾ ಹೋದ್ರೆ ತನ್ನ ಪಾಡಿ ತರ ಕೆಲಸವನ್ನು ಮಾಡ್ತಾ ಹೋಗುದು. ನೀನು ಎದಕ್ಕೆ ಉಳುಮೆ ಮಾಡ್ತೀಯ? ಗಿಡದ ಬೇರುಗಳಿಗೆ ನೀರು ಸಿಗಲಿ, ಗಾಳಿ ಸಿಗಲಿ ಅಂತ. ಆ ಕೆಲಸ ಎರೆಹುಳು ಮಾಡ್ತವೆ, ಆಳವಾಗಿ ಹೋಗ್ತವೆ, ಅವು ಆ ಕೆಲಸಗಳನ್ನ ಮಾಡ್ತವೆ. ಅದಕ್ಕೆ ನೈಸರ್ಗಿಕ ಕೃಷಿ ಪದ್ಧತಿ, ಶೂನ್ಯ ಬಂಡವಾಳದ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡಾಗ ನಾವು ಇದರಲ್ಲಿ ಸತ್ತು ಸಾಗಲಿಕ್ಕೆ ಸಾಧ್ಯ. ಆದ್ರಿಂದ ಇದನ್ನ ನಾವೇನಂತ ಕರಿತೀವಿ? ನಿರಂತರ ಹಸಿರು ಕ್ರಾಂತಿ. ಇದು ಬರೇ ಮಳೆ ಬಂದಾಗ ಅಷ್ಟೇ ಹಸಿರು ಕ್ರಾಂತಿ. ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಪದ್ಧತಿ, ಜೈವಿಕ ಕೀಟನಾಶಕಗಳ ಬಳಕೆ ಇವೆಲ್ಲದವಲ್ಲ, ಇವು ಬಹಳ ನಿರಂತರ ನಿತ್ಯ ಹಸಿರು ಕ್ರಾಂತಿ ಅಂತ ಕರಿತೀವಿ. ಆಮೇಲೆ ನಾವು ಯಾರೋ ಹುಳ ಬಂತ ಅಂದ ತಕ್ಷಣ ಇಷ್ಟುದ ಬರ್ಕೊಡ್ತಾರ ಮೆಡಿಕಲ್ ಶಾಪ್ನಾಗ. ಯಾರು ಗುಳಿಗೆ, ನಮ್ಮ ಮನುಷ್ಯರಿಗೆ ಕೂಡ ಗುಳಿಗೆ ಅಂಗಡಿ ಇರಲ್ಲ, ಹೊಲಗಳಿಗೆ ಕೊಡೋದು ಗುಳಿಗೆ ಅಂಗಡಿಗಳದಾವಲ್ಲ, ಫರ್ಟಿಲೈಸರ್ ಕಂಪನಿಗಳದಾವಲ್ಲ, ಅವ್ರು ಬರ್ಕೊಡ್ತಾರ. ಇಷ್ಟೇ ಮೇಲೆ ಅಂತ ಮಿಕ್ಸ್ ಮಾಡಿ ಸುಮ್ಮನೆ ಹಾಕಿ ಹೊಡೆದದ್ದೇ ಹುಳ ಸಾಯಲ್ಲ. ಮತ್ತೆ ಅವ್ನಿಗೆ ಹೆಂಗ್ ಸಾಯಿಸ್ಬೇಕು? ಅವನ್ನ ಜೈವಿಕ ಪೋಷಕಾಂಶ